ಉಮರ್ ಶರೀಫ್ ಅವರೇ, ಈ ಮಿಡ್ಲ್ ಈಸ್ಟ್ನ ದೇಶಗಳು ಅವ್ರು ನಡ್ಕೊಳ್ತಾ ಇರೋ ರೀತಿ ಅಮೆರಿಕಕ್ಕೆ ಯಾಕ್ರಿ ಜಾಗ ಕೊಡಬೇಕಾಗಿತ್ತು ಅವರು ಸೈನಿಕ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ? ನೋಡಿ, ಇಸ್ರೇಲ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದ ತಪ್ಪಲ್ವಾ ಅದು? ಇವಾಗ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರೂ ಫ್ರೆಂಡ್ ಇಲ್ಲ, ಯಾರೂ ಎನಿಮಿ ಇಲ್ಲ. ಯಾಕಂದರೆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ನಿರ್ಧಾರ ಕೂಡ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತಿಗೆ ಮಿಡ್ಲ್ ಈಸ್ಟು ಬಂದು ಆ್ಯಕ್ಚುಲಿ ಒಂದು ಒಳ್ಳೆಯ ಸಂವಾದ ಇಟ್ಕೊಳ್ಬೇಕು, ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡಬೇಕಂತ ಆ ಒಂದು ಮೈಂಡ್ ಸೆಟ್ನಲ್ಲಿ ಇರುವಾಗ ಅಲ್ಲಿರತಕ್ಕಂಥ ಕೊರತೆಗಳನ್ನು ಬಿಟ್ಟು ದೂರ ಬರ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ಕೊರತೆಗಳೇನೋ ಅಲ್ಲಿ ಎಕ್ಸ್ಟ್ರೀಮಿಸಮ್ ಇರಬಾರ್ದಂತ, ಎಲ್ಲರಿಗೂ ಒಂದು ಫ್ರೀ ಸೊಸೈಟಿ ಇರಲಿ. ಅಪ್ಪ ಅವನು ಹೋಗಿ ಮೂವಿ ನೋಡೋಕೆ ಹೋಗ್ತಾನ, ಹೋಗಲಿ ಬಿಡಿ, ನೀನು ಮಸ್ಜಿದ್ಗೆ ಹೋಗು, ಮಸೀದ್ ಕೂಡ ಕಟ್ಟಿದ್ದೀನಿ, ಇಲ್ಲಿ ನೋಡಿ ಎಲ್ಲ ಕಡೆ ಮಸೀದ್ ಇದೆ, ನೀನು ಹೋಗಿ ಮಸೀದಿಗೆ ಹೋಗಿ ನಮಾಜ್ ಮಾಡೋ. ಅವ್ರಿಗೆ ಬೇಕಾಗಿರೋದು ಅವ್ರು ಬಂದು ಮೂವಿ ನೋಡ್ಬೇಕಂತಿದ್ರೆ ಅವ್ರು ಮೂವಿಗೆ ಹೋಗ್ತಾರೆ. ಸೊ ನಮಾಜ್ ಮುಗಿಸಿ ಮೂವಿ ನೋಡೋಕೆ ಹೋಗ್ತೀನಿ ಹೋಗೋರು ಅವ್ರ ಇಷ್ಟ ಅಂತ. ಬಟ್ ಅದರಲ್ಲಿ ಒಂದು ಕಟ್ಟುಪಾಡು ಇರುತ್ತೆ. ಕಟ್ಟುಪಾಡು ಏನಂದ್ರೆ ಸರ್ಟಿಫಿಕೇಶನು, ಇಂತಹ ಮೂವಿ ರಿಲೀಸ್ ಮಾಡಬಾರದು. ನೋಡಿ, ನಮ್ಮಲ್ಲಿ ಕೂಡ ಇದೆ ಬ್ಯಾಡ್ ಮೂವೀಸು ಮತ್ತು ಬಿ ರೇಟೆಡ್ ಮೂವೀಸು ಅದೆಲ್ಲ ಬಂದು ರಿಲೀಸ್ ಮಾಡಬಾರದಂತ ಒಂದು ಕಟ್ಟುಪಾಡು ಒಳಗೆ ಅವ್ರು ಮಾಡಬೇಕಂದ್ರೆ ಅದು ಒಳ್ಳೆಯ ದಾರಿನಲ್ಲಿನೇ ಹೋಗ್ತಾ ಇರೋದು. ಅದೇ ರೀತಿ ಕಾರು ಡ್ರೈವಿಂಗ್ ಮಾಡೋದು, ಆ್ಯಕ್ಚುಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಇವಾಗ ಕೊಟ್ಟಿರುವ ಈ ಒಂದು ರೂಲಿಂಗ್ ಬಂದು ಆಲ್ರೆಡಿ ಉಲಮಾಗಳು ಮುಂಚೆ ಕೊಟ್ಟಿದ್ದಾರೆ. ಬಟ್ ಅದನ್ನ ಉಪಯೋಗ ಮಾಡೋಕ್ಕೆ ಇವಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಬಂದಿದ್ದಾರೆ. ಅಂದ್ರೆ ಇದೇನು ಹೊಸದಿಲ್ಲ. ವೈ ವಿಮೆನ್ ಕಾನ್ ಡ್ರೈವ್ ಅಂತ ಈ ಪ್ರಶ್ನೆ ಇಂಡಿಯಾನಲ್ಲಿ, ಭಾರತದಲ್ಲಿ ಹೆಂಗಸರು ಕಾರ್ ಓಡಿಸ್ಬೋದು, ಟೂ ವೀಲರ್ ಓಡಿಸ್ಬೋದು, ಪೈಲಟ್ನಲ್ಲಿ ಹಾರಿಸ್ಬೋದು, ಪಾಕಿಸ್ತಾನಲ್ಲಿ ಹಾರಿಸ್ಬೋದು. ಬಟ್ ಸೌದಿ ಅರೇಬಿಯಾನಲ್ಲಿ ಮಾಡಿದ್ರೆ ಮಾತ್ರ ಶಾಂತಂ ಪಾಪ ಅಂತ ಮೇಲೆ ಇರೋದು. ಏನ್ರಿ ಅದು ಅರ್ಥ ಏನಂದ್ರೆ ಎಲ್ಲ ಕಡೆನೂ ಇರೋದು ಹೆಣ್ಮಕ್ಳೇ. ಎಲ್ಲ ಕಡೆನೂ ನೀವು ಬಂದು ಪ್ರೋತ್ಸಾಹ ನೀಡುವಾಗ ನನ್ನ ಹೆಂಡತಿ ಗಾಡಿ ಓಡಿಸ್ಲಿ ಅಂತ ನಾವು ಆಸೆ ಪಡ್ತೀವಿ, ನನ್ನ ಮಗಳು ಬಂದು ಕಾಲೇಜಿಗೆ ಹೋಗಲಿ ಅಂತ ಆಸೆ ಪಡ್ತೀವಿ. ನಾವೆಲ್ಲ ಮಾಡಿದ್ರೆ ಸರಿ. ಬಟ್ ಇರಾನ್ನಲ್ಲಿ ಮಾಡಬಾರ್ದು, ಅಫ್ಘಾನಿಸ್ತಾನಲ್ಲಿ ಮಾಡಬಾರ್ದು ಅಂದರೆ ನೋಡಿ, ಇರಾನ್ನಲ್ಲಿ ಕೆಲವು ಇದರಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ, ಲಿಟ್ರಸಿನಲ್ಲಿ ತೊಂದರೆ ಇಲ್ಲ. ಬಟ್ ವೆನ್ ಯು ಆರ್ ಮೇಕಿಂಗ್ ಸಮಥಿಂಗ್ ಕಂಪಲ್ಸರಿ ಫಾರ್ ಹಿಜಾಬ್ ಆನ್ ಈವನ್ ನಾನ್ ಮುಸ್ಲಿಮ್ ವಿಮೆನ್, ಅಲ್ಲಿ ನನಗೆ ತೊಂದರೆ ಇದೆ. ಯಾಕೆ ನೀವು ನಾನ್ ಮುಸ್ಲಿಮ್ ವಿಮೆನ್ ಮೇಲೆ ಯಾಕೆ ನೀವು ಕಂಪಲ್ಸರಿ ಮಾಡ್ತೀರಾ? ಇದು ಒಂದೇ ಒಂದು ಮಾತು ಮುಗಿಸ್ತೀನಿ. ಒನ್ ರಾಂಗ್ ಕೆನಾಟ್ ಕರೆಕ್ಟ್ ದಿ ಅದರ್ ರಾಂಗ್. ಇದು ನನ್ನ ಫಿಲಾಸಫಿ. ಇಷ್ಟೊತ್ತು ನಾನು ಹೇಳಿದ್ರೆ ಅರ್ಥ ಇದೆ. ಒಂದೇ ಒಂದು ಸ್ಟೇಟ್ಮೆಂಟ್, ನನ್ನ ಫಿಲಾಸಫಿ. ಒನ್ ರಾಂಗ್, ಎರಡು ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದೇ ಇಲ್ಲ.